ನಮಸ್ಕಾರ ಎಲ್ಲರಿಗೂ ಶಿಂದೇಶ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಜಿಡ್ಡು ಕಡಿಮೆ, ರುಚಿ ಜಾಸ್ತಿ. ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನ ಮೊದಲು ರೆಡಿ ಮಾಡ್ಕೋಬೇಕು. ಬನ್ನಿ ನೋಡೋಣ. ಮಟನ್ ಸಾಂಬಾರಿಗೆ ಟೊಮಟೊ ಸ್ವಲ್ಪ ಕಡಿಮೆ ಇದ್ರೇ ರುಚಿ ಜಾಸ್ತಿ ಬರೋದು. ನಾನು ಒಂದು 3 ತೊಗೊಂಡ್ರೆ ಟೊಮಟೊ ಮೀಡಿಯಮ್ ಸೈಜಲ್ಲಿರುವಂಥದ್ದು. ಅದ್ರ ಜೊತೆ ದೊಡ್ಡದಾಗಿರುವಂಥ ಈರುಳ್ಳಿ ಒಂದೆರಡು, ಅದ್ರ ಜೊತೆ ಕೊತ್ತಂಬರಿ ಮತ್ತು ಪುದೀನ, ಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಮಟನ್ ಸಾಂಬಾರಿಗೆ ನಾನು ಒಂದೆರಡು ಹಸಿಮೆಣ್ಸಿನ್ಕಾಯಿ ಬಳಸ್ತಾ ಇದ್ದೀನಿ. ಈಗ ಇಷ್ಟು ಪದಾರ್ಥಗಳನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಹಾಗಾಗಿ ನಾನು ಮಿಕ್ಸಿಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದ್ರ ಜೊತೆ ಈರುಳ್ಳಿನೂ, ಅದ್ರ ಜೊತೆ ಕೊತ್ತಂಬರಿನೂ ಮತ್ತು ಶುಂಠಿ ಬೆಳ್ಳುಳ್ಳಿನೂ ಹಾಕ್ತಾ ಇದ್ರದ್ದು. ಕೆಲವೊಬ್ಬರಿಗೆ ಪುದೀನ ಇಷ್ಟ ಆಗಲ್ಲ, ಅಂಥವ್ರು ಸ್ಕಿಪ್ ಮಾಡ್ಬೋದು. ನಾನು ಪುದೀನಾನ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆದಷ್ಟು ನುಣ್ಣಗಿರಬೇಕು, ನುಣ್ಣಗಿದ್ದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ನುಣ್ಣಗೆ ರುಬ್ಕೊಂಡು ಬಂದಾಗಿತ್ತೆ. ಇದನ್ನ ನಾನು ಒಂದು ಮಿಕ್ಸಿಂಗ್ ಬೌಲಲ್ಲಿ, ಒಂದು ಚಿಕ್ಕದಾಗಿರೋಂಥ ಬೌಲಲ್ಲಿ ಸೈಡ್ ಎತ್ತಿಡ್ತಾ ಇದ್ದೀನಿ. ಹಾಕಿಬಿಟ್ಟು ನಿಮಗೆ ಇದೇ ಥರನೇ ಇದೇ ಒಂದು ಮೆಥಡಲ್ಲೇ ಸಪ್ರೇಟಾಗಿ ನೀವು ಈ ಥರ ಮಸಾಲಾನ ರುಬ್ಕೋಬೇಕು. ಇದಾದ ನಂತರ ಅದೇ ಜಾರಿಗೆ ಟೊಮೊಟೊನೂ ಹಾಕ್ತಾ ಇರೋದು. ಅದ್ರ ಜೊತೆ ಒಂದು 2.5 ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲೆ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಮಟನ್ ಮಸಾಲೆ ಇಲ್ಲ ಅನ್ನೋರು ಚಿಕನ್ ಮಸಾಲೆ ಇದ್ದರೆ ಹಾಕ್ಬೋದು. ಅದ್ರ ಜೊತೆ ನಾನು ಧನಿಯಾ ಪೌಡ್ರನ್ನ 1.5 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿರೋದು. ಇಷ್ಟು ಹಾಕಿ ಅದ್ರ ಜೊತೆ ಸ್ವಲ್ಪ ನೀರನ್ನು ಬೆರೆಸಿಬಿಟ್ಟು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು. ಈಗ ನಾನು ಇದನ್ನು ಸೈಡ್ ಎತ್ತಿಟ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರಲ್ಲೇ ನಾನು ಈ ಸಾಂಬಾರು ಮಾಡ್ತಾಯಿರೋದು. ಪಾತ್ರೆಯಲ್ಲಾದರೂ ಪಾತ್ರೆಯಲ್ಲೇ ಮಾಡಿರಿ, ಇಲ್ಲಾಂದರೆ ಕುಕ್ಕರಲ್ಲಿ ಮಾಡ್ಬೋದು. ಅದಕ್ಕೆ ನಾನು ತಕ್ಕಷ್ಟು ಅಡುಗೆ ಎಣ್ಣೆನೇ ಹಾಕ್ತಾಯಿರೋದು. ನಾವು ರುಬ್ಬಿಟ್ಟಿರೋಂಥ ಫಸ್ಟು ಗ್ರೀನ್ ಕಲರ್ ಮಸಾಲೆ ಇತ್ತಲ್ವ, ಆ ಮಸಾಲನೂ ಹಾಕ್ತಾಯಿರೋದು. ಅಂದರೆ ಬೌಲಲ್ಲಿ ಸೈಡ್ ಎತ್ತಿಟ್ಟಿದ್ವಲ್ವ ಆ ಮಸಾಲಾನ. ಅದ್ರ ಜೊತೆ ನಾನು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ತಾ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಯಾಕೆಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಹಾಗಾಗಿ ನಾವು ಡೈರೆಕ್ಟಾಗಿ ಹಾಗೇ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿದ್ದೀವಿ, ಎಣ್ಣೆಲಿ ಫ್ರೈ ಮಾಡಿಲ್ಲ. ಹಾಗಾಗಿಬಿಟ್ಟು ಡೈರೆಕ್ಟಾಗಿ ಹಾಕಿದ್ವಲ್ಲ, ಅದಕ್ಕೋಸ್ಕರ ನಾವು ಈ ಒಂದು ಮೆಥಡಲ್ಲೇ ಮಾಡ್ತಾ ಇರೋದು. ನೀವು ಇದೇ ಒಂದು ಮೆಥಡಲ್ಲೇ ಸಾಂಬಾರು ಮಾಡಿ, ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಬೆಂದಾಯಿತು. ನಾನು ರೆಡಿ ಮಾಡ್ಕೊಂಡಿರೋಂಥ ಮಟನನ್ನು ಹಾಕ್ತಾಯಿದ್ದೀನಿ. ಒಂದು 3/4 kg ಅಷ್ಟಿತ್ತು. ಅಂದರೆ 1 kg ಇದ್ದರೆ ಅದರಲ್ಲಿ ಸ್ವಲ್ಪ ಜಿಡ್ಡೆಲ್ಲ ಅಂದರೆ ಕೊಬ್ಬಿನಂಶ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತೆಗ್ದಿದ್ದೀವಿ. ಅಂದರೆ ಫ್ಯಾಟು ಬರುತ್ತಲ್ವ ವೈಟ್ ಕಲರು, ಅದನ್ನೆಲ್ಲ ತೆಗ್ದಾಗಿ ಒಂದು 3/4 kg ಅಷ್ಟು ಬಂದಿದೆ. ನಾನು ಅದು ಫ್ಯಾಟೆಲ್ಲ ಇಷ್ಟಪಡಲ್ಲ, ಹಾಗಾಗಿಬಿಟ್ಟು ಅದು ನಾನು ಬಳಸ್ತಾ ಇಲ್ಲ. ನೋಡಿ ಇಷ್ಟು ಮಟನ್ ಬಂದಿದೆ. ಇದನ್ನೆಲ್ಲ ನಾನು ಸಣ್ಣದಾಗಿ ದಪ್ಪ ದಪ್ಪ ಪೀಸಸ್ ಇತ್ತು, ಆಗಿಬಿಟ್ಟು ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ನೋಡಿ ಈ ಒಂದು ಸೈಜಲ್ಲಿದ್ದರೆ ಸಾಕು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಇದ್ದಾರಲ್ವ, ಸಣ್ಣ ಮಕ್ಕಳಿದ್ದಾರೆ ಮನೆಯಲ್ಲಿ, ಅವರಿಗೆ ತಿನ್ನೋಕ್ಕೂ ಚೆನ್ನಾಗಿರಲಿ ಮತ್ತು ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಮೆಥಡಲ್ಲೇ ಕಟ್ ಮಾಡಿಬಿಟ್ಟು ಮಾಡ್ತಾಯಿರೋದು. ಚೆನ್ನಾಗಿ ಬರುತ್ತೆ. ಇದೇ ಥರನೇ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ನಾನು 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇರೋದು. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಟನ್ ತೊಗೊಂಡಿದ್ರೆ ನೀವು ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕಿ. ಅಂದರೆ ಈ ಟೈಮಲ್ಲಿ ಸ್ವಲ್ಪ ಕಡಿಮೆನೇ ನೋಡಿಕೊಂಡು ಹಾಕಬೇಕು. ಯಾಕಂದರೆ ನೀವು ಸಾಂಬಾರಿಗೆಲ್ಲ ಹಾಕಿ ಎಲ್ಲ ನೀರೆಲ್ಲ ಹಾಕಾದ್ಮೇಲೆ ನೀವು ಜಾಸ್ತಿ ಕಡಿಮೆ ಅನಿಸಿದರೆ ಉಪ್ಪು ಹಾಕ್ಕೋಬೋದು. ಹಾಗಾಗಿಬಿಟ್ಟು ಸ್ವಲ್ಪ ನೋಡ್ಕೊಂಡೇ ಹಾಕಿ. ಉಪ್ಪು ಹಾಕಿ ಆಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಬೇಕಲ್ವ, ಹಾಗಾಗಿ ನೀವು ಚೆನ್ನಾಗಿ ಉಪ್ಪು ಹತ್ತಬೇಕು ಅಂತಂದರೆ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಬೆಂದಾಯಿತು. ಈಗ ನಾವು ಕುಕ್ಕರ್ ಕ್ಲೋಸ್ ಮಾಡ್ತಾ ಇರೋದು. ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಹೊಡೆಸಿದ್ರೆ ಸಾಕು. 3 ವಿಷಲ್ ಹೊಡೆಸಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೇ ತಿನ್ನಬೇಕು ಅನ್ನಿಸ್ತಾ ಇದೆ, ಆ ಥರ ಬರ್ತಾಯಿದೆ. ನೋಡಿ ಬಾಯಲ್ಲೆಲ್ಲ ನೀರು ಬರ್ತಾಯಿದ್ರೆ ಅಷ್ಟು ಸೂಪರಾಗಿ ಬಂದಿದೆ. ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ. ಮಕ್ಕಳಿದ್ದರೆ ಈ ಥರ ಸ್ವಲ್ಪ ನೀವು ಉಪ್ಪಲ್ಲಿ ಆ ಥರ ಖಾರ ಏನು ಹಾಕಿರಲ್ಲಲ್ವ, ತಿಂತಾರೆ. ಈ ಥರ ಇದ್ದರೆ ಸ್ವಲ್ಪ ಸೈಡ್ ಎತ್ತಿಟ್ಬಿಟ್ಟು ಕೊಡಿ, ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನದೇ ಇರೋವಂಥ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಚಾಪ್ಸ್ ಥರ ಬಂದಿದೆ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ. ನಾನು ಸ್ವಲ್ಪ ಖಾರ ಪುಡಿನೂ ಆ್ಯಡ್ ಮಾಡ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು. ಮಟನ್ ಸಾಂಬಾರಿಗಾಗಲಿ ಚಿಕನ್ ಸಾಂಬಾರಿಗಾಗಲಿ ನೀವು ಖಾರ ಪುಡಿನ ಇದೇ ಒಂದು ಮೆಥಡಲ್ಲೇ ಹಾಕಬೇಕು. ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಿದ್ರೇ ಮಟನ್ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ ಚೆನ್ನಾಗಿ ಬರೋದು. ಈಗ ನೋಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಬೆಂದಾಯಿತು. ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕ್ತಾಯಿದ್ದೀನಿ. ಅಂದರೆ ಟೊಮೊಟೊ, ಮಟನ್ ಮಸಾಲ ಎಲ್ಲ ಹಾಕಿದ್ವಲ್ಲ, ಆ ಒಂದು ಮಸಾಲನೂ ಹಾಕ್ತಾರೆ, ಅದು ರುಬ್ಬಿಟ್ಕೊಂಡಿರೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 2 ನಿಮಿಷ
ಬೇಯಕ್ಕೆ ಬಿಡಬೇಕು, ನೀರೇನು ಹಾಕಬಾರ್ದು ರೀ. ಚೆನ್ನಾಗಿ ಬೆಂದಾಯಿತು. ಇದಕ್ಕೆ ನೋಡಿ ಮಿಕ್ಸಿ ಜಾರಲ್ಲಿರುವಂಥ ಮಸಾಲ ವೇಸ್ಟ್ ಆಗಬಾರ್ದಲ್ವ, ಹಾಗಾಗಿಬಿಟ್ಟು ಅದೇ ಜಾರಿಗೆ ನಾನು ಒಂದು 2 ಲೋಟದಷ್ಟು ನೀರು ಹಾಕ್ತಿರೋದು. ಅಂದರೆ ಜ್ಯೂಸ್ ಲೋಟದಲ್ಲಿ 2 ಲೋಟದಷ್ಟು ನೀರು ಹಾಕ್ತಿರೋದು. ಅಂದರೆ ಸಾಂಬಾರು ಸ್ವಲ್ಪ ಕಡಿಮೆನೇ ಇರಬೇಕು ನಮಗೆ. ಒಂದಿನ ಟೈಮ್ ಚೆನ್ನಾಗಿ ಕಲಿಸ್ಬೇಕು ರೀ. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 2 ವಿಷಿಲ್ ಹೊಡಿಸಿದ್ರೆ ಸಾಕು. ಈಗ ಬೇಯ್ತಾ ಇರುತ್ತೆ. ನಾವು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡೋಣ ಬನ್ನಿ. ನೆಕ್ಸ್ಟ್ ನಾನು ಒಂದು ಮಿಕ್ಸಿಂಗ್ ಜಾರಿ ತೊಗೊಂಡಿರೋದು. ಅದಕ್ಕೆ ನಾನು 1 ಹಿಡಿಯಷ್ಟು ಹಸಿ ಕಾಯಿ ತುರಿ ಹಾಕ್ತಿರೋದು, ಒಂದು 2 ಟೇಬಲ್ ಸ್ಪೂನಷ್ಟು ಪುಟಾಣಿ, ಒಂದು 5 ಏಲಕ್ಕಿ, ಒಂದು 2 ಇಂಚಿನಷ್ಟು ಚಕ್ಕೆ, ಮೊಗ್ಗು ಒಂದು 3, 1 ಟೇಬಲ್ ಸ್ಪೂನಷ್ಟು ಮೆಣಸು. ಇದ್ರ ಜೊತೆ ನಾನು 1 ಗಂಟೆ ಮುಂಚೆನೇ ಗಸಗಸಿನ ಇಟ್ಟಿದ್ದೆ, 1 ಟೇಬಲ್ ಸ್ಪೂನಷ್ಟು. ಅಷ್ಟನ್ನು ನಾನು ಹಾಕ್ತಾ ಇರೋದು. ನೋಡಿ, ಈ ಒಂದು ಮೆಥಡಲ್ಲಿ ಮಾಡಿದರೆ ಸೂಪರಾಗಿ ಬರುತ್ತೆ ಮಟನ್ ಸಾಂಬಾರು. ಮಟನ್ ಸಾಂಬಾರಿಗೆ ಮೇನ್ ಟೇಸ್ಟ್ ಕೊಡೋದೇ ಗಸಗಸೆ. ಗಸಗಸೆ ಇಷ್ಟು ಇದೇ ಒಂದು ಮೆಥಡಲ್ಲಿ ನೀವು ಟ್ರೈ ಮಾಡಿ ಹಾಕಿದರೆ ಸಖತ್ತಾಗಿ ಬರುತ್ತೆ. ಈಗ ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಸ್ವಲ್ಪ ನುಣ್ಣಗೆ ಇರಬೇಕು. ಮಿಕ್ಸ್ ಮಾಡ್ಕೊಂಡು ಬಂದಾಯಿತು. ಇದನ್ನು ನಾವು ಸೈಡಿಗೆ ಇಟ್ಬಿಡ್ತಾ ಇರೋದು. ಅದಾದಮೇಲೆ ಕುಕ್ಕರ್ ನೋಡೋಣ. ನೋಡಿ, 2 ವಿಷಲ್ ಬಂದಾಯಿತು. ಈಗ ನೆಕ್ಸ್ಟು ಕುಕ್ಕರ್ ಓಪನ್ ಮಾಡಿದ್ವಿ. ನೋಡಿ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಏನಂತ ನೋಡಬೇಕು. ಬಟ್ ನಮಗಂತೂ ಕರೆಕ್ಟಾಗಿ ಅನಿಸಿದೆ, ಉಪ್ಪು ಖಾರ ಏನು ಬೇಕಾಗಿರಲಿಲ್ಲ. ಇದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಹಸಿ ಕಾಯಿ ತುರಿ ಎಲ್ಲದು, ಆ ಒಂದು ಮಸಾಲಾನ ಆ್ಯಡ್ ಮಾಡ್ತಾ ಇರೋದು. ನೋಡಿ, ನೀರೇನು ಎಕ್ಸ್ಟ್ರಾ ಏನು ಮಾಡೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ. ಆಲ್ರೆಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ, ಈ ಟೈಮಲ್ಲಿ ನಾವು ಎಕ್ಸ್ಟ್ರಾ ನೀರೇನೇ ಆ್ಯಡ್ ಮಾಡೋದು ಬೇಡ. ಮಿಕ್ಸಿ ಜಾರಲ್ಲಿರೋಂಥ ಹಸಿ ಕಾಯಿ ತುರಿದು ಅಂಶನೂ ವೇಸ್ಟ್ ಆಗೋದು ಬೇಡ ಅಂತೇಳಿ ನಾವು ಅಂದರೆ ಒಂದು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿರುವಂಥ ಮಸಾಲ ವೇಸ್ಟ್ ಆಗಬಾರ್ದಲ್ವ, ಹಾಗೆ ಸ್ವಲ್ಪ ಬೇಕಾದರೆ ಹಾಕ್ಬೋದು. ಇಲ್ಲ ಅಂದರೆ ನೀರನ್ನೇ ಟಚ್ ಮಾಡಬೇಡಿ. ನೋಡಿ, ಈ ಒಂದು ಹದದಲ್ಲಿ ಇರಬೇಕು ಮಟನ್ ಸಾಂಬಾರು. ಇದು ನಾವು ಏನು ಕ್ಲೋಸ್ ಮಾಡೋದು ಬೇಡ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಸಾಕು. ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಮಟನ್ನು. ನಾವು ಮತ್ತೆ ಕುಕ್ಕರಿಗೆ ಹಾಕಿಬಿಟ್ರೆ ಜಾಸ್ತಿ ಬೆಂದರೆ ಟೇಸ್ಟ್ ಹೊಂಟೋಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ ಸಾಂಬಾರು. ಪ್ಲೇಟ್ ಆದರೂ ಲಿಡ್ ಆದರೂ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸಕ್ಕೆ ಬಿಡಬೇಕು. ಬೇಯಿಸೋ ಟೈಮಲ್ಲಿ ನಿಮಗೆ ಉಪ್ಪೆಲ್ಲ ಕರೆಕ್ಟಾಗಿ ಆಗಿದೆ ಏನು ಅಂತೇಳಿ ನೋಡಿ. ಉಪ್ಪು ಕಡಿಮೆ ಅನಿಸಿದರೆ ಸ್ವಲ್ಪ ಈ ಟೈಮಲ್ಲಿ 5 ನಿಮಿಷ ಆಯಿತು. ಗ್ಯಾಸ್ ಸ್ಟವ್ನ ಆಫ್ ಮಾಡಾಯಿತು. ನೋಡಿ, ಜಿಡ್ಡು ಏನಾದರೂ ಕಾಣಿಸ್ತಾ ಇದೆ ನೋಡಿ, ಜಿಡ್ಡಿನ ಅಂಶನೇ ಇಲ್ಲ. ಈ ಒಂದು ಮೆಥಡಲ್ಲಿ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.